ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಏನಪ್ಪ ಆನ್ ರೋಡ್ ಟ್ರಿಪ್ ಅಂತ ಹೇಳಿಬಿಟ್ಟು ಬ್ಲೆಂಡರು, ಚಾಪರು, ಮಿಕ್ಸರು ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಇದು ನಾನು ಹೊರಗಡೆ ಎಲ್ಲೂ ತಿನ್ನೋದಿಲ್ಲ, ಹಾಗಾಗಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತೀನಿ. ನಾನು ಮನೆಯಿಂದನೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ಸ್ಟೆಂಟಾಗಿ. ಹಾಗಾಗಿ ನಾನು ಚಿಕ್ಕದಾಗಿ ಒಂದು ಚಾಪರು, ಬ್ಲೆಂಡರು ಹಾಗೂ ಎಲೆಕ್ಟ್ರಿಕ್ ಕುಕ್ಕರ್ ತೊಗೊಂಡಿದ್ದೀನಿ. ಇದು ನಾನು ದಾರಿ ಮಧ್ಯದಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಶುಂಠಿ ಮತ್ತು ಹಸಿ ಅರಿಶಿಣದ ಕೊಂಬದ ಬಗ್ಗೆ ಹೇಳಲೇಬೇಕು. ಇದು ನಮ್ಮ ದೊಡ್ಡಮ್ಮ ಒಬ್ಬರು ನನಗೆ ಈ ರೆಸಿಪಿ ಮಾಡೋದು ಹೇಳಿಕೊಟ್ರು. ಇದ್ರ ಕಷಾಯ ಮಾಡಿಕೊಂಡು ಆವಾಗವಾಗ ಕುಡಿತಾ ಇದ್ರೆ ಸಂಧಿವಾತ ಬರಲ್ಲ ಅಂತ ಹೇಳಿದರು. ಆದರೆ ನಾನು ಮಾಡಿರಲಿಲ್ಲ. ಇತ್ತೀಚೆಗೆ ಕಾಲು ನೋವು ಜಾಸ್ತಿ ಆಗಿದ್ದರಿಂದ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಕ್ತು. ಇದು ಒಂದು ಸೊಪ್ಪಿನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಎಳೆ ಕಡ್ಡಿನ ಮಾತ್ರ ತೊಗೊಂಡಿದ್ದೀನಿ. ಸೊಪ್ಪು ಹಾಕಿದ್ರೆ ಕೆಟ್ಟೋಗುತ್ತೆ ಅಂತ ಈ ಕಡ್ಡಿನಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಹುರುಳಿ ರಸಮ್ ಪೌಡ್ರ್ ಮಾಡ್ತಾಯಿದ್ದೀನಿ. ಇದು ನನ್ನ ಮಗನಿಗೆ ಕಾಲೇಜ್ ಕೂಡ ಈಗ ಸೆಮಿಸ್ಟರ್ ಮುಗಿದು ಓಪನ್ ಆಗೋಯ್ತು. ಅವನು ಬರಬೇಕು ಅಂತಿದ್ದ, ಆದರೆ ಬರೋಕ್ಕಾಗಲಿಲ್ಲ, ರಜೆ ಸಿಗಲಿಲ್ಲ. ಹಾಗಾಗಿ ಅವನು ಕೂಡ ತಯಾರು ಮಾಡ್ಕೋಬೋದು ಆ ರೀತಿ ಈಸಿಯಾಗಿ ಹುರುಳಿ ರಸಮ್ ಪೌಡ್ರ್ ಮಾಡಿಟ್ಟಿದ್ದೀನಿ. ನಾನೊಂದು ಸ್ವಲ್ಪ ತೊಗೊಂಡು ಅವನಿಗೊಂದು ಸ್ವಲ್ಪ ಮಾಡಿಟ್ಟಿದ್ದೀನಿ. ಯಾರು ಬೇಕಾದ್ರೂ ಮಾಡ್ಕೋಬೋದು. ಬಿಸಿನೀರು, ಉಪ್ಪು, ನಿಂಬೆಹಣ್ಣು ಹಾಕಿದ್ರೆ ರಸಮ್ಮು ತಯಾರಾಗಿ ಹೋಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇನ್ನು ಶುಂಠಿ ಬಗ್ಗೆ ಹೇಳಲೇಬೇಕು. ಸಂಧಿವಾತ ಹಾಗೂ ಇಂಡೈಜೆಷನ್ನು ಹಾಗೂ ಗ್ಯಾಸ್ಟ್ರಿಕ್ ಇರೋರಿಗೆ ಶುಂಠಿ ಮಾಡಿಸ್ತಾ ರೆಮಿಡಿ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಒಂದು ವಾರಗಟ್ಟಲೆ ಕುಡಿದು ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಇಲ್ಲ ಕಷಾಯ ಮಾಡ್ಕೊಂಡು ಕುಡೀರಿ, ಇಲ್ಲಾಂದರೆ ಚಿಕ್ಕ ಪೀಸ್ನ ಬಾಯಲ್ಲಿ ಇಟ್ಕೊಂಡು ಚಪ್ಪರಿಸ್ತಾ ಇರಿ. ನಿಮಗೆ ಹೆಲ್ತ್ ಬೆನಿಫಿಟ್ಟು ನಿಮಗೆ ಅರಿವಿಲ್ದಲೇ ಇಂಪ್ರೂವ್ಮೆಂಟ್ ಆಗುತ್ತೆ. ಏನಪ್ಪ ಇಷ್ಟೊಂದೆಲ್ಲ ಸಾಮಾನು ಪ್ಯಾಕ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. 3 ಜನಕ್ಕೆ 12 ದಿನಕ್ಕಾಗುವಷ್ಟು ಸಾಮಾನು ಸ್ವಲ್ಪನೇ ಮಾಡಿಕೊಂಡ್ರು ಇಷ್ಟ ಆಯಿತು. ಒಂದು ಬ್ಯಾಗ್ ಆಗುವಷ್ಟು ಆಗಿದೆ. ಎಲ್ಲನೂ ನಾನು ಪ್ಯಾಕ್ ಮಾಡಿಕೊಂಡು ಜ್ಞಾಪಿಸ್ಕೊಂಡು ಎಲ್ಲನೂ ತಯಾರು ಮಾಡ್ಕೊಂಡಿದ್ದೀನಿ. ಇದು ಪುರಿ ಮಾತ್ರ ಜಾಸ್ತಿ ಒಗ್ಗರಣೆ ಮಾಡಿಟ್ಟಿದ್ದೀನಿ ಮನೆಗೆ ಮತ್ತು ನಮ್ಮ ಟ್ರಿಪ್ಪಿಗೆ ಅಂತ. ಅದರ್ವೈಸು ಎಲ್ಲ ಸೇರಿ ಇದೊಂದು ನೀಲಿ ಬ್ಯಾಗ್ ಆಯಿತು ಅಷ್ಟೇ. ಇದು ಬಿಸಿ ಮೊಸರನ್ನ ಅಂತ 3 ದಿನ ಇಟ್ಟರು ಕೆಡೋದಿಲ್ಲ. ಹೇಗೆ ಮಾಡೋದು ಅಂತ ಕಮೆಂಟಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ. ಇದು ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿ, ಗೊಜ್ಜು ನೀರು ಹಾಕ್ತೆ ಮಾಡಿರೋದು. ಇದು ಸೊಪ್ಪಿನ ಕಡ್ಡಿ ಚಟ್ನಿ, ಮೆಂತ್ಯ ಸೊಪ್ಪಿನ ಚಟ್ನಿ ಎಲ್ಲನೂ ಸೇರಿಸಿ ಒಂದು ಕಡೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು 6 ಚಪಾತಿ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, ಯಾಕೆಂದರೆ ಕೆಟ್ಟು ಹೋಗ್ಬಿಡುತ್ತೆ ಈಗಿನ ಚಪಾತಿಗಳು ಚೆನ್ನಾಗಿರಲ್ಲ ಅಂತ. ಹಾಗೆ ನಾನು ಚಕ್ಕೆ ಕೂಡ ತೊಗೊಂಡಿದ್ದೀನಿ. ಹಾಗೆ ಆಯಿಂಟ್ಮೆಂಟ್ ಕೂಡ ಏನಾದ್ರು ದಾರಿ ಮಧ್ಯೆ ಏನಾದ್ರು ಏಟಾದರೆ ಇರಲಿ ಅಂತ ಪ್ರಿಕಾಷನ್ ಆಗಿ ಆಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಅಗಸೆ ಮಜ್ಜಿಗೆ ಕೂಡ ಮಾಡ್ಕೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ಏನು ಮಾಡ್ಕೊತೀನೋ ಎಷ್ಟು ಮಾಡ್ಕೊತೀನೋ ಗೊತ್ತಿಲ್ಲ. ರೆಡಿ ಅಂತೂ ಎಲ್ಲ ಮಾಡ್ಕೊಂಡಿದ್ದೀನಿ. 4 ಗಂಟೆಗೆ ಎದ್ದು 5 ಗಂಟೆಗೆ ರೆಡಿಯಾಗಿ ನಾವು 6 ಗಂಟೆಗೆ ಬೆಂಗಳೂರು ಬಿಟ್ಟು 8-8:30 ಮುಳಬಾಗಿಲು ತಲುಪಿದ್ವಿ. ರಥಸಪ್ತಮಿ ನೆಕ್ಸ್ಟ್ ಡೇ ಇದ್ದಿದ್ದರಿಂದ ಭಾನುವಾರ ಇಲ್ಲಿ ತುಂಬಾ ಚೆನ್ನಾಗಿ ಸೂರ್ಯನಾರಾಯಣನಿಗೆ ಅಲಂಕಾರ ಮಾಡಿದರು. ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು. ದೇವರು ಕೂಡ ದರ್ಶನ ಆರಾಮಾಗಾಯಿತು. ತೀರ್ಥ ಪ್ರಸಾದ ಎಲ್ಲ ಆಗಿ ಪಕ್ಕದಲ್ಲೇ ಒಂದು ಹನುಮಂತನ ದೇವಸ್ಥಾನ ಇದೆ, ಅಲ್ಲಿಗೂ ನಾವು ಕೂಡ ವಿಸಿಟ್ ಮಾಡಿದ್ವಿ. ದೇವಸ್ಥಾನ ಕೂಡ ಇದು ತುಂಬಾ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೆಮ್ಮದಿಯಾಗಿರ್ಬೋದು. ತುಂಬ ಹೊತ್ತು ಕೂತ್ಕೊಂಡ್ರೂ ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ. ಆಗಲೇ ಜನ ಬರೋಕ್ಕೆ ಶುರುವಾಗೋಗಿದ್ರು. ಇಲ್ಲಿ ಹೊರಗಡೆ ಅನಂತಶಯನ ರೂಪದಲ್ಲಿ ವಿಷ್ಣು ಮಲಗಿರೋದು ಒಂದು ವಿಗ್ರಹ ಕಾಣಿಸ್ತು. ಅದನ್ನು ಕೂಡ ನಾನು ಶೂಟ್ ಮಾಡಿಕೊಂಡೆ. ಎಲ್ಲೆಲ್ಲಿ ಏನೇನು ಶೂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಲ್ಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ನಾನು ಬಾಯಿನಲ್ಲೇ ಹೇಳ್ತಾ ಹೋಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಇದು ನೋಡಿ ಮೂಲವರು ವಿಗ್ರಹ. ಸಾಧ್ಯವಾದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಕೆಲವು ಕಡೆ ಆಗಲಿಲ್ಲ. ಈ ಟ್ರಿಪ್ನ ಉದ್ದೇಶ ಯಾರಿಗೂ ಏನೂ ಗೊತ್ತಿಲ್ಲ, ಯಾರಿಗೂ ಏನು ರೂಟು ಮ್ಯಾಪು ತಿಳಿದಿಲ್ಲ ಅಂತ ಮಾಡ್ತಾ ಇಲ್ಲ. ನನ್ನ ಒಂದು ಹೆಲ್ತ್ ಕಂಡೀಷನ್ನು ಸರಿ ಇರಲಿಲ್ಲ. ಹಾಗಾಗಿ ನಾನು ಟ್ರಿಪ್ಗೆ ಹೋಗೋಕ್ಕೆ ತುಂಬಾ ಹೆದರ್ಕೊಳ್ತಾ ಇದ್ದೆ. ಹೇಗಪ್ಪ ಈ ಮಂಡಿ ನೋವಿನಲ್ಲಿ ಟ್ರಿಪ್ಗೆ ಹೋಗೋದು? ಗಂಟೆಗಟ್ಟಲೆ ಕೂತ್ಕೋಬೇಕು ಕಾರ್ನಲ್ಲಿ, ಸುಮಾರು ದೂರ ನಡಿಬೇಕು. ಎಲ್ಲ ಕಡೆ ಕಾರು ಪಾರ್ಕಿಂಗ್ ಸಿಗೋದಿಲ್ಲ. ನಡಿಬೇಕಾದ ಸಂದರ್ಭ ಕೂಡ ಬರುತ್ತೆ. ಹೇಗೆ ಹೋಗೋದು? ಈ ಹುಡುಗರ ಜೊತೆ ನಾನು ಹೆಂಗೆ ಹೆಜ್ಜೆ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವರೆಲ್ಲ ಸುರುಸುರುಪಾಗಿ
ಬೇಗ ಫಾಸ್ಟಾಗಿ ನಡೀತಾರೆ. ನನ್ನ ಕೈಲಿ ನಡೆಯೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿದ್ದೆ. ಬಟ್ ಈ ಹೆಲ್ದಿ ಫುಡ್ಡು ಹೆಲ್ದಿ ಡ್ರಿಂಕಿಂದ ನನಗೆ ಮಕ್ಕಳ ಜೊತೆ ಮಕ್ಕಳಾಗಿ ಹೆಜ್ಜೆ ಹಾಕುವಂಥ ಅವಕಾಶ ಆಯಿತು. ನನಗೆ ಹೆಲ್ತು ಕೂಡ ಎಲ್ಲೂ ಏನು ಸಮಸ್ಯೆ ಕೊಡದಲ್ಲೇ ನನಗೆ ಆರಾಮಾಗಿ ಹೋಗಿ ಆರಾಮಾಗಿ ಬರುವಂಥ ಶಕ್ತಿ ಸಾಮರ್ಥ್ಯ ಕೊಟ್ಟರು ದೇವರು ಅಂದರೆ ತಪ್ಪಿಲ್ಲ. ಇದು ಯಾವ ಸೊಪ್ಪು ಅಂತ ಹೇಳಿ ದಾರಿ ಮಧ್ಯದಲ್ಲಿ ಈ ಹೂವಿನ ಎಲೆ ಮತ್ತು ಸೊಪ್ಪು ತುಂಬಾ ಆಕರ್ಷಕಮಯವಾಗಿತ್ತು. ಹಾಗಾಗಿ ಇದನ್ನು ಕೂಡ ಒಂದು ವಿಡಿಯೋ ಮಾಡಿದೆ. ಇದು ಒಂದು ಕಾಫಿ ಶಾಪ್ನ ಒಂದು ವಿಳಾಸ. ಇಲ್ಲಿ ದಾರಿ ಮಧ್ಯದಲ್ಲಿ ಯಾರು ಬೇಕಾದ್ರೂ ಸ್ವಲ್ಪ ಒಂದು ಗ್ಯಾಪು ಬೇಕು ಅಂತನವರು, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋರು ಇಲ್ಲಿ ಹೋಗಿ ಕಾಫಿ ಟೀ ಕುಡಿಬಹುದು. ಹಾಗೆ ನಾವು ಕನಕದುರ್ಗ ದೇವಸ್ಥಾನ ನೋಡಿಕೊಂಡು ವಿಜಯವಾಡದಲ್ಲಿ ಈ ಫಸ್ಟ್ ಗೆಸ್ಟ್ ಹೌಸ್ಗೆ ಬರೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಮೇಲಾಗಿತ್ತು. ಇಲ್ಲೇ ನಾವು ಸ್ಟೇ ಮಾಡಿದ್ವಿ. 2 ರೂಮು, ಹಾಲು, ಊಟದ ಮನೆ, ಕಿಚನ್ನು ಎಲ್ಲ ಇತ್ತು. ಮನೆ ಥರನೇ ಇತ್ತು. ಎಲ್ಲ ಕಡೆ ಇದೇ ಥರ ಕಿಚನ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಪ್ರಿಕಾಷನ್ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ. ಆದರೂ ಇಲ್ಲಿ ಸ್ಟೌವು, ಗ್ಯಾಸು, ಕುಕ್ಕರು ಎಲ್ಲ ಇತ್ತು, ಮಾಡ್ಕೋಬೋದಾಗಿತ್ತು. ಆದರೆ ಎಲ್ಲ ಕಡೆನೂ ಇಂಥದ್ದೇ ವ್ಯವಸ್ಥೆ ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಹಾಗಾಗಿ ಬಿಸಿ ಮಾತ್ರ ಮಾಡಿಕೊಂಡೆ. ಚಪಾತಿ ಮತ್ತು ಗೊಜ್ಜು ಬಿಸಿ ಮಾಡಿಕೊಂಡು ಊಟ ಮಾಡಿದ್ವಿ. ಮರುದಿನ ರಥಸಪ್ತಮಿ ಇದ್ದಿದ್ದರಿಂದ ನಾಳೆಗೆ ಏನೇನು ಬೇಕು ಸಿದ್ಧತೆ ಎಲ್ಲನೂ ನಾನು ಇವತ್ತೇ ಎಲ್ಲ ಮಾಡಿದೆ. ದಾರಿ ಮಧ್ಯದಲ್ಲಿ ನನಗೆ ಎಕ್ಕದೆಲೆ ಸಿಕ್ತು. ಹಾಗಾಗಿ 3 ಜನಕ್ಕೂ ಎಕ್ಕದೆಲೆ ತೊಳೆದು ರೆಡಿ ಮಾಡಿಟ್ಟೆ. ಎಲ್ಲರೂ ಮರುದಿನ ಸ್ನಾನ ಮಾಡಿ ನಾವು ವೈಜಾಗ್ ಕಡೆ ಹೊರಟ್ವಿ. ಅದರ ಮಧ್ಯ ನಾವು ನರಸಿಂಹ ಸಾಲಿಗ್ರಾಮ ರೂಪದಲ್ಲಿರ್ತಕ್ಕಂಥ ನರಸಿಂಹನ ದೇವರ ದರ್ಶನ ಕೂಡ ಮಾಡಿದ್ವಿ. ಅದರ ವಿಡಿಯೋ ನಾವು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ಕೆಲವು ಕಡೆ ಫೋನ್ನೆಲ್ಲ ಎತ್ತಿಟ್ಟು ನಾವು ಇಟ್ಬಿಟ್ಟು ಹೋಗಬೇಕಾಗತ್ತೆ ಮನೇಲಿ, ಅಥವಾ ಕಾರ್ನಲ್ಲಿ ಇಟ್ಬಿಟ್ಟು ರೂಮಲ್ಲಿ ಇಟ್ಬಿಟ್ಟು ಹೋಗಬೇಕಾಗತ್ತೆ. ಹಾಗಾಗಿ ನಾವು ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನದಿ ದರ್ಶನ, ಗೋಪುರ ದರ್ಶನ ಮಾಡೋದ್ರಿಂದನೇ ಹಲವಾರು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸಾಧ್ಯವಾದಷ್ಟು ಗೋಪುರಗಳನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಇದು ನಮ್ಮ ಇನ್ನೊಂದು ಗೆಸ್ಟ್ ಹೌಸು. ಇಲ್ಲೂ ಕೂಡ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. 1 ರೂಮು, 2 ರೂಮು, ಹಾಲು, ವೈಜಾಗಿದು 2 ರೂಮು, ಹಾಲು ಮತ್ತು ಕಿಚನ್ ಕೂಡ ಇತ್ತು. ಎಲ್ಲ ವ್ಯವಸ್ಥೆ ಕೂಡ ಈ ಗೆಸ್ಟ್ ಹೌಸಲ್ಲೂ ಚೆನ್ನಾಗಿ ಸಿಕ್ತು ನಮಗೆ. ಇಲ್ಲಿ ನಾನು ಹೆಚ್ಚಾಗಿ ತರಕಾರಿ ಹಾಕಿ ಅವಲಕ್ಕಿ ಮಾಡಿದೆ. ತುಂಬಾ ರುಚಿಯಾಗಿ ಬಂದಿತ್ತು. ಮನೆಗಿನ್ನ ಚೆನ್ನಾಗಿ ಆಗಿತ್ತು. ಎಲ್ಲರೂ ಬಿಸಿ ಬಿಸಿಯಾಗಿ ಅವಲಕ್ಕಿ ತಿಂದ್ವಿ. ಆ ವಿಡಿಯೋ ನಾನು ಮಾಡಲಿಲ್ಲ. ಯಾಕೆಂದರೆ ಅವಲಕ್ಕಿ ಮಾಡೋಕ್ಕೆ ನಿಮಗೂ ಎಲ್ಲರಿಗೂ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಲಿಲ್ಲ. ಇಲ್ಲಿ ಒಂದು ತುಳಸಿ ಕಟ್ಟೆ ಇದೆ. ಇದು ಓನರ್ ಮನೆ ತುಳಸಿ ಕಟ್ಟೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಆ ಪೂಜೆ ಕೂಡ ಮಾಡಿದರು. ಅದನ್ನು ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಕೆಳಗಡೆ ಓನರ್ ಮನೆ ಇದೆ, ಮೇಲ್ಗಡೆ ಗೆಸ್ಟ್ ಹೌಸಿಗೆ ಮಾಡಿದ್ದಾರೆ. ನಿಮಗೆ ಇದರ ವಿಳಾಸ ಮತ್ತು ರೇಟು ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಮಧ್ಯ ಮ್ಯೂಸಿಯಮ್ಗೆಲ್ಲ ಹೋಗಿದ್ವಿ, ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ. ಅದು ತುಂಬ ಲೆಂತಿ ಆಗೋಗುತ್ತೆ ಅಂತ ಆ ವಿಡಿಯೋ ನಾನಿಲ್ಲಿ ಹಾಕಲಿಲ್ಲ. ಮಧ್ಯೆ ಶಾಪಿಂಗ್ ಮಾಡಿಕೊಂಡು ನಾಳೆಗೆ ಏನು ಬೇಕೋ ತರಕಾರಿಗಳನ್ನೆಲ್ಲ ತೊಗೊಂಡು ನಾವು ಸುತ್ತಾಡಿಕೊಂಡು ಬಂದು ಅವಲಕ್ಕಿ ಮಾಡ್ಕೊಂಡು ತಿಂದ್ವಿ. ಇದು ನಾವು ನರಸಿಂಹ ದೇವಸ್ಥಾನಕ್ಕೆ ಹೋಗಿದಾಗ ಸಿಕ್ಕಿದಾಗಂತಹ ಪುಷ್ಪಗಳು, ದಾಸವಾಳ, ಗುಲಾಬಿ, ಶಂಖಪುಷ್ಪಿ ಮತ್ತು ಮಾವಿನೆಲೆ, ತುಳಸಿ ಎಲೆ, ಬಿಲ್ಪತ್ರ ಎಲೆ ಎಲ್ಲ ಸಿಕ್ತು. ಇವುಗಳ ಕಷಾಯದಿಂದಲೋ ಏನೋ ನನಗೆ ಎಲ್ಲೂ ಏನೂ ಸಮಸ್ಯೆ ಕೂಡ ಆಗಲಿಲ್ಲ. ನೆಗಡಿ, ಕೆಮ್ಮು, ಜ್ವರ, ಸಂಧಿವಾತ, ಕೀಲ್ನೋವು ಯಾವುದೇ ರೀತಿ ಸಮಸ್ಯೆ ಕೂಡ ಮಕ್ಕಳಿಗೂ ಆಗಲಿಲ್ಲ, ನನಗೂ ಆಗಲಿಲ್ಲ. ಎಲ್ಲ 3 ಜನನೂ ಆರಾಮಾಗಿ ಹೋಗಿ ಆರಾಮಾಗಿ ವಾಪಸ್ಸಾದ್ವಿ. ಈ ಟೂರ್ನ ಉದ್ದೇಶ ಏನಪ್ಪ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಹೋಗಬೇಕು, ಎಲ್ಲಿ ಅಡ್ರೆಸ್ಸು, ಎಷ್ಟು ದೂರ ಅನ್ನೋದ್ರ ಬಗ್ಗೆ ಇರೋದಿಲ್ಲ. ಇದು ಪ್ಯೂರ್ಲಿ ಏನೆಲ್ಲ ಹೆಲ್ತ್ ಡ್ರಿಂಕು ಮಾಡಿಕೊಂಡೆ, ಏನೆಲ್ಲ ಆಹಾರ ಪ್ರಿಪರೇಷನ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಮಾತ್ರ ಇರುತ್ತೆ. ಈ ಥರ ಲೋಟ ನೀವು ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ, ಬಜೆಟ್ ಫ್ರೆಂಡ್ಲಿ ಆಗಿಯೂ ಇರುತ್ತೆ. ನಾವು ಪರಿಸರನ ಹಾಳು ಮಾಡ್ದಂಗೆ ಆಗಲ್ಲ. ಎಲ್ಲ ಕಡೆ ಯೂಸ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟು, ಕಪ್ಪು ಕುಡಿದು ತಿಂದು ಎಸೆಯೋದು ಬದಲು ಎಲ್ಲರೂ ಟೂರ್ಗೆ ಹೋಗೋರೆಲ್ಲ ಈ ಥರದ್ದೊಂದು ಲೋಟ ತೊಗೊಳೋದ್ರಿಂದ ನಾವು ಕುಡಿದು ನಮ್ಮ ಪಾಕೆಟ್ನಲ್ಲೇ, ನಮ್ಮ ಬ್ಯಾಗ್ನಲ್ಲೇ ಆರಾಮಾಗಿ ಕಾಂಪ್ಯಾಕ್ಟಾಗಿ ಇಟ್ಕೊಂಡ್ಬಿಡ್ಬೋದು ಸೈಡಲ್ಲಿ. ಹಾಗಾಗಿ ನಾನು ಈ ಥರ ಲೋಟ ತೊಗೊಳ್ಳಿ ಅಂತ ನಿಮಗೆಲ್ರಿಗೂ ಪ್ರಿಫರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಇನ್ನೊಂದು ದಿನದ ಇನ್ನೊಂದು ರೂಮ್. ಇದು ಮಧ್ಯ ನಾವು ಮದುವೆ ಮನೆಯಲ್ಲೆಲ್ಲ ಹೋಗಿದ್ದರಿಂದ ಅಲ್ಲೆಲ್ಲ ನಾವು ಸ್ಟೇ ಮಾಡಿದ್ವಿ. ಇದು ಮದುವೆ ಹುಡುಗಿ ನಮಗೆ ರೂಮ್ ಮಾಡಿಕೊಟ್ಟಿದ್ರು, ನಮ್ಮ ಹುಡುಗನ ಫ್ರೆಂಡೇನೆ.
ಇಬ್ಬರೂ ಹುಡುಗ ಹುಡುಗಿ ಇಬ್ಬರು ನಮ್ಮ ಮಗನ ಫ್ರೆಂಡೇನೆ. ಹಾಗಾಗಿ ನಮ್ಗೆ ರೂಮ್ ಮಾಡಿಕೊಟ್ಟಿದ್ರು. ಇಲ್ಲಿ ಕೂಡ ವ್ಯವಸ್ಥೆ ಚೆನ್ನಾಗಿದ್ದರಿಂದ ಆರಾಮಾಗಿ ಬಿಸಿ ಬಿಸಿ ಅನ್ನ ರಸಮ್ ಮಾಡ್ಕೊಂಡ್ವಿ. ಒಂದೇ ಕುಕ್ಕರ್ ಆದ್ದರಿಂದ ಫಸ್ಟು ರಸಮ್ ಮಾಡಿ ಒಂದು ಪಾತ್ರೆ ಒಂದು ಡಬ್ಬಿಗೆ ಬಗ್ಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಅನ್ನ ಮಾಡಿದೆ. ಅದರಲ್ಲೇ ಬಿಸಿ ಬಿಸಿ ಊಟ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಇದು ಅವ್ರದ್ದು ರಿಸೆಪ್ಷನ್ ಹಾಲ್. ಇದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಎಲ್ಲ ವ್ಯವಸ್ಥೆ ಪ್ಯೂರ್ಲಿ ವೆಜ್ ಅಡುಗೆಗಳನ್ನೇ ಮಾಡಿದರು. ನಮಗೇನು ಬೇಕೋ ಅದನ್ನು ನಾವು ಕೇಳಿ ಬಡಿಸ್ಕೋಬೋದಾಗಿತ್ತು. ಕಟ್ ಫ್ರೂಟು, ತರಕಾರಿ, ಹಸಿ ತರಕಾರಿ ಎಲ್ಲ ಕೂಡ ಇತ್ತು. ನನಗೇನು ಬೇಕೋ ಅನ್ನ ರಸಮ್ ಅಷ್ಟೇ ಹಾಕ್ಕೊಂಡು ಕಟ್ ಫ್ರೂಟು ವೆಜಿಟೇಬಲ್ಸನ್ನೇ ನಾನು ತೊಗೊಂಡೆ. ಐಸ್ ಕ್ರೀಮು ಕೂಡ ಇತ್ತು. ಅದನ್ನೆಲ್ಲ ನಾನು ಶೂಟು ಮಾಡೋಕ್ಕಾಗಲಿಲ್ಲ. ಇದು ಸ್ಪಾಟ್ಲೈಟು ರಿಸೆಪ್ಷನ್ ಆಗಿತ್ತು. ಸಮುದ್ರದ ತೀರದ ಪಕ್ಕದಲ್ಲೇ ಇತ್ತು. ಸಮುದ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಕತ್ಲೆ ಆಗಿತ್ತು. ಮಾಡಿದೆ, ಅಷ್ಟೇನು ಕ್ಲಾರಿಟಿ ಬರಲಿಲ್ಲ. ಇಲ್ಲೆಲ್ಲ ಲೈಟ್ ಅರೇಂಜ್ಮೆಂಟು ಡೆಕೋರೇಷನ್ ಇದ್ದಿದ್ದರಿಂದ ಇಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ಗಳು ಕೂಡ ಮಧ್ಯ ಪೋಸ್ಟರ್ಸ್ ಹಾಕಿದ್ರು ಹುಡುಗ ಹುಡುಗಿದು. ತುಂಬ ಚೆನ್ನಾಗಿ ಸೆಲೆಬ್ರಿಟಿ ಥರ ಡ್ರೆಸ್ ಮಾಡ್ಕೊಂಡಿದ್ದ ಹುಡುಗ. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾಡಿದರು ರಿಸೆಪ್ಷನ್ ಅರೇಂಜ್ಮೆಂಟ್ ಎಲ್ಲ. ಒಂದು ಸ್ವಿಮ್ಮಿಂಗ್ ಪೂಲು ಪುಟ್ಟದಾಗಿ ಕ್ಯೂಟಾಗಿ ಇತ್ತು. ಅದು ಕೂಡ ಲಿಮಿಟೆಡ್ ಮೆಂಬರ್ ಆಗಿದ್ದರಿಂದ ಎಲ್ಲವೂ ಅಚ್ಚುಕಟ್ಟಾಗಿ ಸುವ್ಯವಸ್ಥೆಯಾಗಿ ನೀಟಾಗಿ ಆಯಿತು. ನೋಡಿ ಸ್ಪಾಟ್ಲೈಟು, ನನಗಿದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಇದುವರೆಗೆ ಈ ಥರ ಸ್ಪಾಟ್ಲೈಟ್ ರಿಸೆಪ್ಷನ್ನ ನೋಡಿರಲಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇದು ಮೊದಲನೇ ಎಕ್ಸ್ಪೀರಿಯೆನ್ಸು ಅಂತ ಹೇಳ್ಬೋದು. ಏನಪ್ಪ ಒಂದು ಸಮಾಧಾನ ಅಂದರೆ ಈ ನಮ್ಮ ಮಕ್ಕಳ ಜೊತೆಗೆ ಎಲ್ಲೂ ಏನೂ ತೊಂದರೆ ಆಗದಲ್ಲೇ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಲ್ಲ, ಅದೇ ಒಂದು ದೊಡ್ಡ ಸಮಾಧಾನ. ಇದು ಹುಡುಗಿಯ ತಾಯಿ ಅಂದರು ಇವರು. ನನ್ನ ಕರೆದು ಫೋಟೋ ಹೊಡಿಸ್ಕೊಂಡ್ರು. ಹಾಗಾಗಿ ನಾನು ಅವ್ರ ಜೊತೆ ಖುಷಿಯಿಂದ ಫೋಟೋ ತೊಗೊಂಡೆ. ಮಧ್ಯದಲ್ಲಿ ಜಗನ್ನಾಥನ ಪೂರಿ ಜಗನ್ನಾಥ್ ವಿಡಿಯೋ ಫೋಟೋ ಯಾವುದು ತೆಗಿಯೋಕ್ಕಾಗಲಿಲ್ಲ. ಯಾಕೆ ನಿಮಗೆ ಗೊತ್ತು, ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಅಂತ. ಹಾಗಾಗಿ ನೆಕ್ಸ್ಟು ಕೊನಾರ್ಕಿಗೆ ಬಂದ್ವಿ. ಕೊನಾರ್ಕಲ್ಲಿ ಬಹಳ ಇಬ್ಬನಿ ಇದ್ದಿದ್ದರಿಂದ ಎಷ್ಟು ಸಾಧ್ಯ ಕ್ಲಾರಿಟಿ ಅಷ್ಟು ಮಾತ್ರ ವಿಡಿಯೋ ತೊಗೊಂಡೆ. ತುಂಬಾ ಇಬ್ಬನಿ ಸುರಿತಾ ಇತ್ತು. ಅದಕ್ಕೆ ನೋಡಿ ಎಷ್ಟು ಮಸ್ಕಾಗಿ ಬಂದಿದೆ ವಿಡಿಯೋಗಳೆಲ್ಲ. ಇಲ್ಲೂ ಕೂಡ ತುಂಬಾ ಜನ ಬಂದ್ಬಿಟ್ಟಿದ್ರು. ಆಲ್ರೆಡಿ 7:30ಗೆಲ್ಲ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ರು ಟೂರಿಸ್ಟು. ಎಲ್ಲರೂ ವಿಡಿಯೋ ತೊಗೊಳ್ಳೋದು, ಫೋಟೋ ಹೊಡಿಸ್ಕೊಳ್ಳೋದು, ಕ್ಯಾಮ್ರಾ ತಂದಿದ್ರು. ಎಲ್ಲ ಅವ್ರವ್ರ ಸಂಭ್ರಮದಲ್ಲಿ ಅವರಿದ್ದರು. ಮಕ್ಕಳು, ಚಿಕ್ಕವರು, ದೊಡ್ಡವರು ಎಲ್ಲ ಕೂಡ ಸಂಭ್ರಮದಿಂದ ಇಲ್ಲಿ ಸೀನರಿ ಮತ್ತು ದೇವಸ್ಥಾನ, ದೇವರಿಲ್ಲ ಅಷ್ಟೇ, ಬಟ್ ಸೀನರೀಸ್ ತುಂಬ ಚೆನ್ನಾಗಿತ್ತು. ಫೋಟೋ ಹೊಡೆಯೋರ್ಗಂತೂ, ಫೋಟೋ ಪ್ರಿಯರಿಗೆ ಬಹಳ ಒಳ್ಳೆ ಯೋಗ್ಯವಾದ ಸ್ಥಳ ಅಂತ ಹೇಳ್ಬೋದು. ಇದಿಷ್ಟು ನನ್ನ ಹೆಲ್ದಿ ಫುಡ್ಡು, ಡ್ರಿಂಕ್ ಹಾಗೂ ಹೆಲ್ದಿ ಫುಡ್ಡಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ನಿಂದ ಏನಪ್ಪ ಮೆಸೇಜ್ ಅಂತಂದರೆ, ಟೂರು ಎಲ್ಲರೂ ಮಾಡ್ತಾರೆ. ಬಸ್ಸು, ಕಾರು, ವೆಹಿಕಲ್ಲು, ಓನ್ ವೆಹಿಕಲ್ಲು, ಫ್ಲೈಟು ಎಲ್ಲದರಲ್ಲೂ ಹೋಗೇ ಹೋಗ್ತಾರೆ ಎಲ್ಲರೂ. ಎಲ್ಲೂ ಏನೂ ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿಲ್ಲ ನಾನು. ನನ್ನ ಉದ್ದೇಶ ಕಸ್ಟಮೈಸ್ ಬಟ್ಟೆ ಥರ ಕಸ್ಟಮೈಸ್ ಫುಡ್ಡು ಅಷ್ಟೇ. ನಮಗೆ ಏನು ರೂಢಿಯಾಗಿರುತ್ತೆ ಆ ಫುಡ್ನ ಮನೆಯಿಂದನೇ ನಾವು ತಯಾರು ಮಾಡ್ಕೋಬಹುದು. ಮನೆ ಥರನೇ ನಾವು ಊಟ ಮಾಡಿಕೊಂಡು ಆರೋಗ್ಯ ಕೂಡ ಮನೆಯಲ್ಲಿ ಹೇಗಿರ್ತೀವೋ ಹಾಗೆ ಆರೋಗ್ಯವಾಗಿರ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ತುಂಬ ಜನಕ್ಕೆ 2-3 ದಿನ ಟೂರು ಟ್ರಿಪ್ಪು ಹೋಗಿ ಬಂದರೆ ನೆಗಡಿ, ಕೆಮ್ಮು, ಜ್ವರ, ಶೀತ ಎಲ್ಲ ಆಗುತ್ತೆ. ಬಟ್ ನಮಗೆ ಅಂಥದ್ದೇನೂ ಪ್ರಾಬ್ಲಮ್ ಆಗಲಿಲ್ಲ. ನಾವು 3 ಜನನೂ ಆರೋಗ್ಯವಾಗಿ ಹೋಗಿ ಸುಖಮುಖವಾಗಿ ಆರೋಗ್ಯವಾಗಿ ಮನೆ ತಲುಪಿದ್ವಿ. ಈ ನನ್ನ ವಿಡಿಯೋ 2-3 ವಾರಗಳ ನಂತರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಹೆಲ್ತ್ ಕಂಡೀಷನ್ ನೋಡಿಕೊಂಡು ಎಲ್ಲೂ ಏನೂ ಸಮಸ್ಯೆ ಬರಲಿಲ್ಲ ಅನ್ನೋದನ್ನ ಖಾತ್ರಿ ಮಾಡಿಕೊಂಡು ಈ ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ಸಾಧ್ಯವಾದರೆ ನನ್ನ ಈ ಪರಿಶ್ರಮಕ್ಕೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿ ಟಿಕೆಟ್ ತಗೊಂಡು ನಾವು ಹೋಗಬೇಕು ಒಳಗಡೆ, ದೇವಸ್ಥಾನದೊಳಗಡೆ. ಹಾಗಾಗಿ ಮ್ಯೂಸಿಯಂ ಥರ ಇದೆ ಇದು. ದೇವರಿಲ್ಲ ಅಷ್ಟೇ, ಸೂರ್ಯ ದೇವರಿಲ್ಲ ಅಷ್ಟೇ. ಇನ್ನು ಅದರ್ವೈಸು ಟಿಕೆಟ್ ತೊಗೊಂಡೆ ಎಲ್ಲ ದರ್ಶನ ಮಾಡಬೇಕು. ಶಾಪಿಂಗ್ ಏನು ಕಡಿಮೆ ಇಲ್ಲ. ಎಲ್ಲ ಕಡೆ ಎಷ್ಟು ಶಾಪಿಂಗ್ ಇದೆ ಅಂದರೆ, ಕೊನಾರ್ಕಲ್ಲಂತೂ ಎತ್ತಲಾಗೆ ತಿರುಗಿ ನೋಡಿದ್ರು ಅಲ್ಲಿ ಶಾಪಿಂಗ್ ಮಾಲ್ಗಳು ತುಂಬ ವೆರೈಟಿ ಪರ್ಸು, ಬ್ಯಾಗು, ಸರ, ಬಳೆ, ಮನೆಗೆ ಏನು ಬೇಕೋ ಅಂಥ ಸಾಮಾನುಗಳು ತುಂಬಿದ್ವು. ಬಜೆಟ್ ಫ್ರೆಂಡ್ಲಿನೂ ಇತ್ತು, ಕಾಸ್ಟ್ಲಿನೂ ಇತ್ತು, ಪಾಕೆಟ್ ಫ್ರೆಂಡ್ಲಿನೂ ಇತ್ತು. ಮತ್ತು ತುಂಬ ಯೂಸ್ಫುಲ್ ಆಗುವಂಥ ಐಟಮ್ಗಳು ಇತ್ತು. ತೊಗೋಬೋದು, ಏನು ಬೇಕಾದ್ರೂ ತೊಗೋಬೋದು, ಅವ್ರವ್ರ ಇಷ್ಟ ಬಂದದ್ದು. ಆ ರೀತಿ ಬಜೆಟ್ ಫ್ರೆಂಡ್ಲಿಯಾಗೂ ಕೂಡ ಇತ್ತು. ಇದು ನನ್ನ ಹೆಲ್ದಿ ಟ್ರಿಪ್ ಯಾತ್ರೆ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಯಾರೆಲ್ಲ ಶುಂಠಿ, ಕಷಾಯ,
ನಲ್ಲಿಕಾಯಿ ಡ್ರಿಂಕು, ಚಕ್ಕೆ ಇದೆಲ್ಲ ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮಗೆ ಅರಿವಿಲ್ದಂಗೆ ಬಹಳಷ್ಟು ಬೆನಿಫಿಟ್ ಸಿಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಹೊರತಾಗಿದೆ ಅಂತ ಹೇಳ್ತಾ ಕೊನೆ ಹಂತಕ್ಕೆ ಬಂದಿದ್ದೀನಿ. ಇದು ನಮ್ಮ ಕೊನೆಯ ದಿನದ ಕೊನೆಯ ಟ್ರಿಪ್ನ ರೂಮ್. ಇದು ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಯಾಕೋ ನನಗಿಲ್ಲಿ ಅಡುಗೆ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಯಾಕೆಂದರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿತ್ತು, ಒಳಗಡೆ ಸ್ಮೆಲ್ ಇತ್ತು. ಆ ಸ್ಮೆಲ್ಲಲ್ಲಿ ನನಗೆ ಸ್ವಲ್ಪ ಅಡುಗೆ ಮಾಡೋದು ಅನ್ಕಂಫರ್ಟಬಲ್ ಅನ್ನಿಸ್ತು. ಹಾಗಾಗಿ ನಾನು ಈ ರೂಮ್ನಲ್ಲಿ ನಾನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಹೊರಗಡೆಯಿಂದ ಮದುವೆ ಮನೆಯಿಂದನೇ ಪ್ಯಾಕ್ ಮಾಡಿಸ್ಕೊಂಡು ನಾವು ಕಾರ್ನಲ್ಲಿ ಕೂತ್ಕೊಂಡು ಮತ್ತೆ ನಮ್ಮ ಬ್ಯಾಕ್ ಟು ಪೆವಿಲಿಯನ್ ಬೆಂಗಳೂರು ಕಡೆ ಬಂದ್ವಿ. ಇದಿಷ್ಟು ಆಗಿತ್ತು ನನ್ನ ಪೂರಿ ಜಗನ್ನಾಥದ ಯಾತ್ರೆ. ಸಾಧ್ಯವಾದರೆ ಎಲ್ಲರೂ ಲೈಕ್ ಶೇರ್ ಮಾಡಿ ನನ್ನ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ರಿಗೂ, ಧನ್ಯವಾದ.